ಇವತ್ತು ಕನ್ನಡ ಚಿತ್ರರಂಗದ ಮೇರು ನಟ, ಮಾಜಿ ಸಚಿವರು ಹಾಗೂ ಮಂಡ್ಯದ ಗತ್ತನ್ನು ಇಂಡಿಯಾಕ್ಕೆ ಪ್ರದರ್ಶನ ಮಾಡಿದಂಥ ತೋರಿಸಿಕೊಂಡಂತಹ ವಿಶೇಷ ವ್ಯಕ್ತಿತ್ವದ ವ್ಯಕ್ತಿಯಾದಂಥ ಸನ್ಮಾನ್ಯ ಅಂಬರೀಷ್ ಅವರ 7ನೇ ವರ್ಷದ ಪುಣ್ಯಸ್ಮರಣೆ ಕಾರ್ಯಕ್ರಮವನ್ನು ಎಲ್ಲ ಸಮುದಾಯದವರು ಒಗ್ಗೂಡಿ ಇವತ್ತು ಆಚರಣೆ ಮಾಡ್ತಾ ಇದ್ದೇವೆ. ಭಾಳ ಪ್ರಮುಖವಾದ ವಿಚಾರ ಏನು ಅಂತಂದರೆ, ಅಂಬರೀಷ್ ಅವರು ಕನ್ನಡ ಚಿತ್ರರಂಗದ ಆಸ್ತಿ. ಅವರು ಕನ್ನಡ ಚಿತ್ರರಂಗಕ್ಕೆ ಕೊಟ್ಟಂಥ ಕೊಡುಗೆ ಅಪಾರವಾದದ್ದು. ಅವರ ಜೀವಿತ ಅವಧಿಯನ್ನು ಸಂಪೂರ್ಣವಾಗಿ ಕಲೆಗೆ ಮೀಸಲಿಟ್ಟು ಕನ್ನಡ ಚಿತ್ರರಂಗ ಜಗತ್ತನ್ನು ಶ್ರೀಮಂತಗೊಳಿಸುವಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ನಿರ್ವಹಿಸಿದಂಥವರು ಅಂಬರೀಷ್ ಅವರು. ಅಂಬರೀಷ್ ಅವರು ಯಾವತ್ತೂ ಹಣದಿಂದ, ಅಧಿಕಾರದಿಂದ, ಹೆಸರಿಂದ, ಆಸ್ತಿಯಿಂದ ಹೋದಂಥವ್ರಲ್ಲ. ಅವೆಲ್ಲವೂ ಕೂಡ ಅವ್ರಿಗೆ ಅಂಬರೀಷ್ ಅವರಿಂದನೇ, ಅಂಬರೀಷ್ ಅವ್ರ ಹಿಂದೆ ಬಂದಂಥದ್ದು ಅವರ ವ್ಯಕ್ತಿತ್ವಕ್ಕೆ ಹಿಡಿದ ಕನ್ನಡಿಯಾಗಿದೆ. ಅಂಬರೀಷ್ ಅವರು ಸಾದಾ ಸೀದಾ ವ್ಯಕ್ತಿತ್ವದ ವ್ಯಕ್ತಿ. ಅವರು ಯಾವತ್ತೂ ಒಳಗೊಂದು ಹೊರಗೊಂದು ಮಾಡಿದಂಥವ್ರಲ್ಲ. ವಿಶೇಷವಾಗಿ ಏನಂತಂದರೆ, ಅಂಬರೀಷ್ ಅವರಲ್ಲಿದ್ದಂಥ ಗುಣ ಏನು ಅಂತಂದರೆ, ಹೊರಟ್ರಾಗಿ ಕಂಡರೂ ಕೂಡ ಅವರ ಹೃದಯ ಭಾಳ ಪ್ರೀತಿ ಮತ್ತು ವಿಶ್ವಾಸಗಳಿಂದ ಕೂಡಿದ್ದಂಥ ಹೃದಯ ಆಗಿತ್ತು. ಅವರಿಗೆ ಲಕ್ಷಾಂತರ ರೂಪಾಯಿ, ಕೋಟ್ಯಾಂತರ ರೂಪಾಯಿ ಆಸ್ತಿ ಸಂಪಾದನೆ ಮಾಡಬೇಕು ಅನ್ನೋ ಆಸೆ ಯಾವತ್ತೂ ಇರಲಿಲ್ಲ. ಹಂಗೆ ಇಲ್ಲದೆ ಇರೋದ ಕಾರಣಕ್ಕಾಗಿ ಕೋಟ್ಯಾಂತರ ಅಭಿಮಾನಿಗಳು, ಕೋಟ್ಯಾಂತರ ಜನ ಅಂಬರೀಷ್ ಅವರ ಅಭಿಮಾನಿಗಳಾಗಿರ್ತಕ್ಕಂಥದ್ದು ಅವರ ವಿಶೇಷತೆ ಆಗಿತ್ತು. ಅಂಬರೀಷ್ ಅವರು ರಾಜಕೀಯಕ್ಕೆ ಬಂದಾಗಲೂ ಕೂಡ ಅವರು ಚುನಾವಣಾ ಪ್ರಚಾರಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ, ಮೊದಲ 2 ಚುನಾವಣಾ ಪ್ರಚಾರಕ್ಕೆ ಬರ್ತಿದ್ದಂಥ ಸಂದರ್ಭದಲ್ಲಿ ರಾತ್ರಿ 3 ಗಂಟೆ 4 ಗಂಟೆ ಆದರೂ ಮಂಡ್ಯದ ಜನ ಎಚ್ಚರವಾಗಿದ್ದು ಅವ್ರನ್ನ ನೋಡ್ತಾ ಇದ್ದಕ್ಕಂಥದ್ದನ್ನ ನಾವೇ ನೋಡಿದ್ವಿ. ಸೊ ಅಂಥ ವಿಶಿಷ್ಟ ವ್ಯಕ್ತಿತ್ವದ, ನೇರವಂತಿಕೆಯ, ಯಾವುದೇ ಕಲ್ಮಶ ಇಲ್ಲದಿರುವಂಥ ರಾಜಕಾರಣಿಯಾದಂಥ ಅಂಬರೀಷ್ ಅವರು ರಾಜಕಾರಣವನ್ನು ಅಭಿವೃದ್ಧಿಗಾಗಿ ಬಳಸ್ಕೊಂಡ್ರೆ ಹೊರತು ಅದನ್ನು ಸೇಡ್ಗಾಗಲಿ, ದ್ವೇಷಕ್ಕಾಗಲಿ, ಮತ್ತೊಂದಕ್ಕಾಗಲಿ ಬಳಸ್ಕೊಂಡಂಥವ್ರಲ್ಲ. ಸಂಕೇತವಾಗಿ ಅವರು ಬಳಸ್ಕೊಂಡು ಈ ಮಂಡ್ಯ ಜಿಲ್ಲೆಯ ಜನರ ಒಂದು ಗತ್ತಾಗಿ, ಒಂದು ಸಂಕೇತವಾಗಿ ಉಳ್ಕೊಂಡಿರ್ತಕ್ಕಂಥದ್ದು ವಿಶೇಷ ಆಗಿದೆ. ಅಂಬರೀಷ್ ಅವ್ರಿಗೆ ನಾವೆಲ್ಲರೂ ಕೂಡ ಒತ್ತಾಯ ಮಾಡ್ತಕ್ಕಂಥದ್ದು ಏನು ಅಂತಂದರೆ, ಅಂಬರೀಷ್ ಅವ್ರಿಗೆ ಈ ಕರ್ನಾಟಕ ಸರ್ಕಾರ ಕರ್ನಾಟಕ ರತ್ನವನ್ನು ಕೊಡಬೇಕು ಅನ್ನುವಂಥ ಒಂದು ಒತ್ತಾಯವನ್ನು ಈ ಮೂಲಕ ಮಾಡ್ತಾ ಇದ್ದೇವೆ. ಅಂಬರೀಷ್ ಅವರ ವ್ಯಕ್ತಿತ್ವ, ಅವರ ರಾಜಕೀಯ ವ್ಯಕ್ತಿತ್ವ ಭಾಳ ಪ್ರಮುಖವಾದದ್ದು. ಅವರು ಸಿನಿಮಾ ಕ್ಷೇತ್ರದಲ್ಲಿ ಸಾಕಷ್ಟು ಜನರಿಗೆ, ಕಲಾವಿದರಿಗೆ, ಸಣ್ಣ ಕಲಾವಿದರಿಗೆ, ದೊಡ್ಡ ಕಲಾವಿದರಿಗೆ ಎಲ್ರಿಗೂ ಕೂಡ ಸಹಾಯ ಮಾಡಿದಂಥವ್ರು. ಅದಕ್ಕೆ ಅವ್ರನ್ನ ಕನ್ನಡದ ಕರ್ಣ, ಕರ್ನಾಟಕದ ಕರ್ಣ, ಚಿತ್ರರಂಗದ ಕರ್ಣ ಎಲ್ಲವೂ ಆಗಿದ್ದಾರೆ ಅವರು. ಹಾಗಾಗಿ ಕಲಿಯುಗದ ಕರ್ಣ ಕೂಡ ಅಂಬರೀಷ್ ಅವರೇ. ಸೊ ಈ ಎಲ್ಲ ವ್ಯಕ್ತಿತ್ವ ಇರೋದ್ರಿಂದ ಅವ್ರನ್ನ ನಾವೆಲ್ಲರೂ ಸ್ಮರಣೆ ಮಾಡ್ಕೋಬೇಕಾಗಿರೋದು ಯಾಕೆ ಅಂತಂದರೆ, ಅಂಬರೀಷ್ ಅವರ ವ್ಯಕ್ತಿತ್ವವನ್ನು ನಾವೆಲ್ಲರೂ ಗೌರವಿಸೋದು ಉದ್ದೇಶದಿಂದ. ಮತ್ತು ಇವತ್ತಿನ ರಾಜಕೀಯಕ್ಕೆ ಅಂಬರೀಷ್ ಅವರ ನಡೆ ಒಂದು ಮಾದರಿಯಾದಂಥದ್ದು. ಅವರು ಪಕ್ಷಾತೀತವಾದ ರಾಜಕೀಯ ನಾಯಕರಾಗಿ ತಮ್ಮ ರಾಜಕಾರಣವನ್ನು ನಡೆಸಿರ್ತಕ್ಕಂಥದ್ದು ನಮ್ಮೆಲ್ಲರಿಗೂ ಗೊತ್ತಿರುವಂಥ ವಿಚಾರ. ಅವರು JDS ಅಲ್ಲಿದ್ದಾಗಲೋ, ಕಾಂಗ್ರೆಸ್ ಅಲ್ಲಿದ್ದಾಗಲೋ, ಅಥವಾ ರಾಜಕಾರಣದಿಂದ ಅಂತರ ಕಾಯ್ಕೊಂಡಾಗಲೂ ಕೂಡ ಅವರು ಯಾವುದೇ ಪಕ್ಷದವ್ರ ಜೊತೆ ಹಗುರವಾಗಿ ಮಾತಾಡಲಿಲ್ಲ. ಯಾರ ಬಗ್ಗೆನೂ ಕೇವಲವಾಗಿ ಮಾತಾಡಿದಂಥ ಇತಿಹಾಸ ಇಲ್ಲ. ಎಲ್ಲರನ್ನೂ ಗೌರವಿಸ್ತಾ, ಆ ಗೌರವಿಸೋದ್ರ ಮೂಲಕ ತಮಗೆ ಗೌರವ ತಂದ್ಕೊಂಡಂಥವ್ರು ಅಂಬರೀಷ್ ಅವರು. ಸೊ ಅಂಬರೀಷ್ ಅವರ ಗುಣ, ವ್ಯಕ್ತಿತ್ವ ಮತ್ತು ಅವರ TV ಏನಿದೆ, ರಾಜನಂಗೆ ಬದುಕಿದ್ರು, ರಾಜನಂಗೆ ಹುಟ್ಟಿ ರಾಜನಂಗೆ ಬದುಕ್ತಂಥವ್ರು ಅಂಬರೀಷ್ ಅವರು. ಸೊ ಅವ್ರನ್ನ ನಾವೆಲ್ಲರೂ ಕೂಡ ನಮ್ಮ ಎಲ್ಲ ಸಂಘಟನೆ ಮುಖಂಡರುಗಳು, ಕನ್ನಡ ಪರ ಸಂಘಟನೆ, ಹಿಂದುಳಿದ ವರ್ಗಗಳ ಸಂಘಟನೆ ಮುಖಂಡರು, ಬೇರೆ ಬೇರೆ ಎಲ್ಲ ಸಂಘಟನೆ ಮುಖಂಡರು ಒಗ್ಗೂಡಿ ಅಂಬರೀಷ್ ಅವ್ರನ್ನ ಸ್ಮರಣೆ ಮಾಡೋದ್ರ ಮೂಲಕ ಈ ಕಾರ್ಯಕ್ರಮವನ್ನು ನಡೆಸ್ತಾ ಇದ್ದೀವಿ. ನಮಸ್ಕಾರ.